ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಆರೋಗ್ಯಕರವಾದ ಪ್ರೋಟೀನ್ ಯುಕ್ತ ಪಾಲಕ್ ಪನ್ನೀರನ್ನು ನಾ ಹೆಂಗೆ ಮಾಡೀನಿ ಅಂಥೇಳಿ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡ್ರಿ. ಭಾಳ ಸರಳ ಐತಿ, ಭಾಳ ರುಚಿಯಾಗಿ ಬಂದಿತ್ತು. ಮಕ್ಕಳು ದೊಡ್ಡವರು ಮನೆಯಾಗ ಎಲ್ಲರೂ ಇಷ್ಟಪಟ್ಟು ತಿಂದಿರಿ ಈ ರೆಸಿಪಿನ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನವರೆಗೂ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ದು ಅಂದರೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನೋಡ್ರಿ, ಫ್ರೆಶ್ ಆಗಿರುವಂತಹ ಪಾಲಕನ್ನು ನಾನು ಚೆಂದಾಗಿ ತೊಳೆದು ಇಟ್ಕೊಂಡಿದ್ದೆ. ನಾನಿಲ್ಲಿ 3 ಸೂಡ್ದಷ್ಟು ಪಾಲಕ್ ತೊಗೊಂಡಿನಿ. ಭಾಳ ಮಾರ್ಕೆಟ್ ಒಳಗೆ ಮಸ್ತ್ ಫ್ರೆಶ್ ಪಾಲಕ್ ಬಂದೈತ್ರಿ. ಸೊ ಪಾಲಕನ್ನು ಬಿಸಿ ನೀರು ಕುದಿಯಾಕಿಟ್ಟಿದ್ದೆ. ಅದ್ರ ಒಳಗೆ ತೊಗೊಂಡಿರುವಂತಹ ಅಷ್ಟು ಪಾಲಕನ್ನು ನೀವು 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡ್ರಿ, ನಾ ಅದ್ರ ಜೊತೆಗಿನ ಒಂದು ಸ್ವಲ್ಪ ಕಾಜುನು ಆ್ಯಡ್ ಮಾಡ್ಕೊಂಡಿನಿ. ಅಷ್ಟು ಅದನ್ನು ಚೆಂದಾಗಿ ನೀವು ಎಲ್ಲ ಕಡೆ ಮೇಲಿಂದ ಕೆಳಗಿನ ಮೇಲೆ ಮಾಡಿ ಎಲ್ಲನೂ ಚೆಂದಾಗಿ 1-2 ಕುದಿಸ್ಕೊಂಡು ತಣ್ಣೀರು ಒಳಗೆ ಕುದಿಸಿಟ್ಕೊಂಡಿರುವಂತಹ ಪಾಲಕನ್ನು ಹಾಕಿ ನೀವು ಅದನ್ನು ನೀರು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಸಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗ್ತೈತಿ. ಕಾಜು ಹಾಕ್ಕೊಳ್ಳೋದ್ರಿಂದ ಭಾಳ ಕ್ರೀಮಿ ಟೆಕ್ಸ್ಚರ್ ಕೊಡ್ತೈತೆ ಅಂತ ಹೇಳ್ತಾ ಸೊ ನೋಡ್ರಿ, ತೊಗೊಂಡಿರುವಂತಹ ಪಾಲಕನ್ನು ನೀರು ಹಾಕಲ್ದನ್ನು ಜಸ್ಟ್ ಅದೇನು ಕುದ್ದಿತ್ತಲ್ಲ ಅದೇ ನೀರೊಳಗನ ಈ ರೀತಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಅದಕ್ಕೆ ಮಸಾಲೆ ಏನೇನು ತೊಗೊಂಡಿನಿ ಅಂದ್ರೆ ಪುಡಿ ಖಾರ, ಅಲ್ಲ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಉಪ್ಪ, ಆಮೇಲೆ ಖಾರದ ಪುಡಿ, ಆಮೇಲೆ ಗರಂ ಮಸಾಲ ತೊಗೊಂಡಿನಿ. ಪನ್ನೀರನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಚೆಂದಾಗೆ ನೀವು ಫ್ರೈ ಮಾಡ್ಕೋಬೇಕಾಗ್ತದೆ. ಫಸ್ಟಿಗೆಲ್ಲ ನೀರು ಹೋಗುತ್ತಾನ ಹಂಗೆ ಒಣದನ್ನು ಫ್ರೈ ಮಾಡ್ಕೊರಿ. ಎಲ್ಲ ಅದರೊಳಗಿಂದ ನೀರು ಹೋದ ಮೇಲೆ ನೀವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡ್ರೆ ಅಂದ್ರೆ ಮಸ್ತ್ ಬ್ರೌನ್ ಕಲರ್ ಬರುವಂಗೆ ಪನ್ನೀರ ಫ್ರೈ ಆಕೈತಿ. ಪನ್ನೀರ್ ಫ್ರೈ ಮಾಡೋದ್ರಿಂದಲ್ಲ ಅದರದ್ದು ಫ್ಲೇವರನ್ನು, ಮಿಲ್ಕಿ ಫ್ಲೇವರನ್ನು ಬೇರೆ ಬರ್ತೈತ್ರಿ. ನೋಡ್ರಿ, ಈ ರೀತಿ ನೀವು ಈ ರೀತಿ ಕಲರ್ ಬರುವಂಗೆ ಫ್ರೈ ಮಾಡ್ಕೊಂಡ್ರೆ ಅಂದ್ರೆ ಸಾಕು. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ. ಇಷ್ಟು ಫ್ರೈ ಮಾಡಿಕೊಂಡು ಪನ್ನೀರನ್ನು ನಾವು ಸೈಡಿಗೆ ತೆಗೆದಿಟ್ಕೊಂಡಿನೋ. ಆಮೇಲೆ ಒಗ್ಗರಣೆಗೆ ಏನೇನು ಬೇಕಪ್ಪ ಅಂತಂದರೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿನಿ, ಒಂದು ಸ್ವಲ್ಪ ಜೀರಿಗೆ, 1 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ, ಆಮೇಲೆ 1 ತಮಾಲ್ಪತ್ರಿ ಹಾಕ್ಕೊಂಡಿನಿ, ಆಮೇಲೆ 1 ಕ್ಯೂಬ್ದಷ್ಟು ಬಟರ್ ಹಾಕ್ಕೊಂಡಿನಿ. ಮನೆ ಒಳಗೆ ಫ್ರೆಶ್ ಬೆಣ್ಣೆ ಇತ್ತಂದ್ರೆ ನೀವು ಅದನ್ನು ಹಾಕೋಬೋದು. ಕಟ್ ಮಾಡಿಟ್ಕೊಂಡಿರುವಂತಹ ಭಾಳಷ್ಟು ಅಲ್ಲ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ ಹಾಕಿ ಎಣ್ಣೆ ಒಳಗೆ ಚೆಂದಾಗೆ ನೀವು ಫ್ರೈ ಮಾಡ್ಕೊರಿ ಸ್ನೇಹಿತರೆ. ಈ ರೀತಿ ನೀವು ಪಾಲಕ್ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ರೆ ಅಂದ್ರಲ್ಲ ಅಷ್ಟು ಖಾಲಿ ಆಗುವಂಗೆ ತಿಂದು ಖಾಲಿ ಮಾಡಿಬಿಡ್ತಾರೆ ನೋಡ್ರಿ. ಅಷ್ಟಂದ್ರೆ ಅಷ್ಟು ಟೇಸ್ಟಿ ಆಗ್ತೈತಿ. ನೀವು ಬರೀ ಪಲ್ಯ ಮಾಡಿಕೊಟ್ರೆ ಪಾಲಕ್ ತಿನ್ನು ಚಲೋ ಐತಿ, ಹೆಲ್ದಿ ಐತಿ ಅಂದ್ರೆ ಮಕ್ಕಳು ತಿನ್ನಂಗಿಲ್ಲ. ನೀವು ಈ ರೀತಿ ಮಾಡಿಕೊಟ್ರೆ ಡೆಫಿನೆಟ್ಲಿ ಅವರು ಇಷ್ಟಪಟ್ಟು ತಿಂತಾರೆ. ತೊಗೊಂಡಿರುವಂಥ ಉಳ್ಳಾಗಡ್ಡಿನೂ ಇದ್ರೊಳಗೆ ಆ್ಯಡ್ ಮಾಡೀನಿ, ಅರಿಶಿಣದ ಪುಡಿ ಹಾಕಿನಿ. ಇದು ಎಲ್ಲ ಮಸಾಲೆನೂ ನೀವು ಚೆಂದಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗ್ತೈತಿ. ಇಷ್ಟೆಲ್ಲ ಇದು ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಏನು ಮಾಡೋಣ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಧನಿಯಾ ಪುಡಿ, ಗರಂ ಮಸಾಲ, ಖಾರದ ಪುಡಿ ಇದನ್ನು ಎಲ್ಲ ಹಾಕ್ಕೊಂಡು ಇನ್ನೊಂದು ಸತಿ ಸೈಡಿಗೆಲ್ಲ ಚೆಂದಾಗಿ ಎಣ್ಣೆ ಬಿಡುವಂಗೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನೋಡ್ರಿ, ಎಲ್ಲ ಮಸ್ತ್ ನಮ್ದು ಎಣ್ಣೆನೂ ಬಿಟ್ಟೈತಿ. ನೋಡಾಕನ ಎಷ್ಟು ಮಸ್ತ್ ಕಾಣತೈತಿ. ಅಲ್ಲ, ಬೆಳ್ಳುಳ್ಳಿ ಹಾಕಿರೋದ್ರಿಂದಲ್ಲ ಇದು ಆರೋಗ್ಯಕ್ಕೂ ಭಾಳ ಚಲೋ, ಆಮೇಲೆ ಟೇಸ್ಟ್ನು ಮಸ್ತ್ ಕೊಡ್ತೈತ್ರಿ. ನೋಡ್ರಿ, ಇದೆಲ್ಲ ಫ್ರೈ ಆದಮೇಲೆ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಪಾಲಕನ್ನು, ಆ ಪೇಸ್ಟ್ ನೀವು ಇದ್ರೊಳಗೆ ಹಾಕ್ಕೊಂಡ್ರೆ ಅಂದ್ರೆ ಸಾಕು. ಆಮೇಲೆ ನಾನು ಇದ್ರೊಳಗೆ ಒಂಚೂರು ನೀರು ಆ್ಯಡ್ ಮಾಡ್ಕೊಂಡಿನಿ. ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ನೋಡಿಕೊಂಡು ನೀವು ನೀರು ಹಾಕೋಬೋದು. ಒಂದು ಕ್ರೀಮಿ ಟೆಕ್ಸ್ಚರ್ ಇದ್ರೆ ಸಾಕು. ಜಾಸ್ತಿ ಭಾಳ ತಿಳುನು ಮಾಡಕ್ಕೆ ಹೋಗ್ಬೇಡ್ರಿ, ಭಾಳ ಗಟ್ಟಿನೂ ಇಡಕ್ಕೆ ಹೋಗ್ಬೇಡ್ರಿ. ಇಷ್ಟಾದರೆ ಸಾಕು. ನೋಡ್ರಿ, 5 ನಿಮಿಷ ನೀವು ಇದನ್ನು ಕುದಿಸಿದ್ರೆ ಅಂದ್ರೆ ನಮ್ಮದು ಫ್ರೆಶ್ ಪಾಲಕದ ಪನ್ನೀರ್ ರೆಡಿ ಆಗಿಬಿಡ್ತೈತಿ. ನೋಡ್ರಿ, ಇಲ್ಲಿ ಪಾಲಕ್ ಇದು ಎಲ್ಲ ಒಂದು ಕುದಿ ಬಂದೈತಿ. ಆಮೇಲೆ ಇದ್ರೊಳಗೆ ನಾನೊಂದು ಸ್ವಲ್ಪ ಗಟ್ಟಿಯಾದ ಅರ್ಧ ಕಪ್ ಹಾಲು ಆ್ಯಡ್ ಮಾಡ್ಕೊಂಡಿನಿ. ಹಾಲು ಆ್ಯಡ್ ಮಾಡ್ಕೊಂಡು ಆದಮೇಲೆಲ್ಲ ಆ ಪಾಲಕದ ಒಂದು ಕಲರನ್ನು ಬೇರೆ ಬಂದುಬಿಡ್ತೈತಿ. ಅದಕ್ಕಿಂತ ಬಿಫೋರ್ ಫುಲ್ ಡಾರ್ಕ್ ಆಗಿ ಗ್ರೀನ್ ಇರ್ತೈತಿ. ನೀವು ಹಾಲು ಹಾಕಿದ್ಮೇಲೆ ಒಂದು ಸ್ವಲ್ಪ ಕಲರ್ ಅದರದ್ದು ಲೈಟ್ ಬರ್ತೈತಿ. ಆಮೇಲೆ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಪನ್ನೀರ್, ಅಷ್ಟು ಪನ್ನೀರ್ ಇದ್ರೊಳಗೆ ಹಾಕ್ಕೊಂಡು ಆದಮೇಲೆ 1-2 ನಿಮಿಷ ನೀವು ಕುದಿಸಿದ್ರೆ ಅಂದ್ರೆ ನೋಡ್ರಿ ನಮ್ಮದು ಫ್ರೆಶ್ ಆದ ಆರೋಗ್ಯಕರವಾದ ಪಾಲಕ್ ಪನ್ನೀರ್ ರೆಡಿ ಆಗಿಬಿಡ್ತೈತಿ ರೀ ಸ್ನೇಹಿತರೆ. ಇಷ್ಟೆಲ್ಲ ರೆಡಿ ಆದಮೇಲೆ ನೀವು ಇದ್ರೊಳಗೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕೋರಿ. ನಾನು ಅದನ್ನು ವಿಡಿಯೋ ಕವರ್ ಮಾಡೋದು ನನಗೆ ಸ್ಕಿಪ್ ಮಾಡಿಬಿಟ್ಟೆ. ಸೊ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕೋರಿ. ಆಮೇಲೆ ಮನೆ ಒಳಗೆ ಇರುವಂತಹದ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೊರಿ, ಅಥವಾ ಮಾರ್ಕೆಟ್ ಒಳಗೆ ಸಿಗುವಂಥ ಫ್ರೆಶ್ ಕ್ರೀಮ್ ನೀವು ಆ್ಯಡ್ ಮಾಡ್ಕೊಂಡ್ರೆ ಸಾಕು. ನಿಮಗೆ ಬಿಸಿ ಬಿಸಿಯಾದ ಪಾಲಕ್ ಪನ್ನೀರ್ ರೆಡಿ ಆಗಿಬಿಡ್ತೈತಿ ಸ್ನೇಹಿತರೆ. ಹೋಪ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.